ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅನುಷ್ ಶೆಟ್ಟಿ, ಅಟ್ಲಾಂಟಾ, USA. ದೀಪಾ ಬಾಳಿಗ, ಬೆಂಗಳೂರು. ಶೀತಲ್, ಬೆಂಗಳೂರು. ಆಧುನಿಕ IT ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ,
ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ. ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವಿನ್ಸಿ ದೇವಯ್ಯ ಮೈಸೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ನಾನು ಪ್ರತಿನಿತ್ಯ ಕೆಲವು ಸಾಧನೆಗಳನ್ನು ಮಾಡುತ್ತೇನೆ, ಅಂದರೆ ಶ್ರೀರಾಮರಕ್ಷ ಸ್ತೋತ್ರ ಪಠಣ, ಲಿಖಿತ ಜಪ, ನಾಮಸ್ಮರಣೆ ಇತ್ಯಾದಿ. ನಮ್ಮಲ್ಲಿ ಬದಲಾವಣೆ ಆಗುತ್ತಿದೆ, ನಾವು ಮೇಲೇರುತ್ತಿದ್ದೇವೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ? ಈ ಕ್ಷಣ ನನ್ನದು ಎಂದ ಮೇಲೆ ನಾನು ಯಾವಾಗ ದೇವರ ವಾಣಿ ಕೇಳಿ ಪಡೆಯಬಹುದು ಅಂತ ಹೇಳಿ. ನಿಮ್ಮಲ್ಲಿರುವ ದುಷ್ಟತನ ಕಡಿಮೆ ಆಯಿತು ಅಂದರೆ ನೀವು ಒಳ್ಳೆಯದಾಗಿದ್ದೀರಿ. ಪಶುತ್ವ ಕಡಿಮೆ ಆದ ಕೂಡ ನೀವು ಮೇಲೆ ಏರಿದ್ದೀರಿ ಅಂತ ಅರ್ಥ ಅಲ್ವಾ ಮರ್ರೆ? ಹೌದು. ಪಶುತ್ವ ಕಡಿಮೆ ಆಗಿದೆ, ಮಾನವತ್ವ ಹೆಚ್ಚಿದೆ ಅಂದರೆ ನೀವು ಖಂಡಿತ ಮೇಲೆ. ದೇವಯ್ಯ ಹೆಸರಿಗೆ ಸರಿ ದೇವ್ರೆ, ಇಲ್ದಿರಿ ದೇವ ಏನಂತೀರಿ? ಇನ್ನೊಬ್ಬರದ್ದು ಕಂಡು ಕೂಡ ನೋಡಿ 6ನೇವರು ಮತ್ಸರ, ಅಯ್ಯೋ ನಿನ್ನ ಹೊಸ ಸೀರೆಗೆ ಬೆಂಕಿ ಇಡಬೇಕು, ಹೊಸ ಸೀರೆಯೊಂದಿಗೆ ನಿನ್ನ ಮೈ ಸುಟ್ಟು ಹೋಗಬೇಕು. ಸಂತೋಷದಿಂದ ಹರಿಸೋದಿಲ್ವಾ? ಈ ಸಂತೋಷದಲ್ಲಿ ಹರಿಸೋದಾ? ನೀವು ಹೊಸ ಸೀರೆ ತಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿರಿದ್ದೀರಿ, ಒಬ್ರಿಗೆ ಮಾತ್ರ ಕೊಡ್ಬೇಕು. ಹೇಗಾಗತ್ತಾಗ? ಒಬ್ರಿಗೆ 10 ಪೌಂಡ್ ಚಿನ್ನ ನೆಕ್ಲೆಸ್ ತಂದು ನೀನಿಟ್ಕೊಂಡು ಮತ್ತೆ ಕೇಳುವುದೇ ಬೇಡ ಹೇಳಿ. ನಮ್ಮ ಮನುಷ್ಯ ಉದ್ಧಾರ ಆಗೋದಂದರೆ ಯಾವಾಗ ನಿಸ್ವಾರ್ಥತೆ ಅವನಲ್ಲಿ ಎದ್ದು ತೋರುತ್ತದೆ. ಒಬ್ಬರಿಗೆ ಒಂದು ಸರ ಕೊಟ್ಟರೆ, ಅಯ್ಯೋ ನನ್ನ ಹತ್ರ ಇದ್ದು ಈ ಸರ ನೀನು ಇಟ್ಕೊ, ನಂಗೆ ಇದು ಬಂದಿತ್ತಲ್ಲ ಇರಲಿ ಇನ್ನೊಂದು ನಾನು ಕೊಡ್ತೇನೆ ಅಂತ ಕೇಳಿದರೆ ಹೇಗಾಗ್ಬೋದು? ನಂದೆಲ್ಲ ಆಗುಣ. ನಾವು ಅಣ್ಣ ತಮ್ಮ ಇಬ್ಬರಿದ್ದಾಗ ನಮ್ಮಪ್ಪ ಕುಂದಾಪುರ ಬೋರ್ಡ್ ಸ್ಕೂಲ್ ಕನ್ನಡ ಪಟ್ಟಿದ್ದರು. ಅವ್ರು ಬರುವಾಗ ಒಂದು ಗೊಂಬೆಗೆ ಕಾಲು ತೊಗೊಂಡಾಗ ನಾನು ಅದನ್ನು ಇಟ್ಕೊತಿದ್ದೆ. ನಮ್ಮ ಅಣ್ಣನಿಗೆ ಗಟ್ಟಿದ್ದೆ, ಅವ ಹೊಡುದು ನಂಗೆ ಇದೇ ಬೇಕು ಅಂತ. ತುಂಡದ್ದು ಗೊತ್ತೇ ಇಲ್ಲ ಅವ್ನಿಗೆ. ಕೊನೆಗೆ ತುಂಡಾಗಿದ್ದ ಅದನ್ನ ತಗೊಂಡು ಅದು ಬೇಕು ಇದು ಬೇಕು. ಎಂತ ಪ್ರಾರಬ್ಧ ಅಂದ್ರೆ ಹೊಟ್ಟೆ ಕಿಚ್ಚಂದ್ರೆ ಆ ಥರ ಕೆಲಸ ಮಾಡುತ್ತೆ. ನಿಂಗೇನು ಬೇಡ, ನಂಗೇನು ಬೇಡ, ನಾನು ಖುಷಿಲಿದ್ದೇನೆ. ಅದು ಹೆಂಗೆ ನೀನು ನಗ್ತೆ? ಏಕೆ ಒಂದೇವು ಏನು ಹೇಳಿರಿ ನೀನು ನಗ್ತೀಯ? ಎಂಥ ಒಂದು ಹೃದಯ, ಒಳಗೊಳಗೇ ಬೆಂಕಿ ಹಾಕಿದಂಗೆ. ಬೇಕಾಗಿಯೇ ಇಲ್ಲ ನಂಗೆ. ಯೋಚನೆ ಮಾಡಿ, ಸಂಸ್ಕಾರ ಅವರು ಅದಿಲ್ಲದೆ ಆಗುವುದೇ ಇಲ್ಲ. ಅದು ಕುಸಂಸ್ಕಾರ, ಇದು ಸುಸಂಸ್ಕಾರ. ಹುಟ್ಟಿಗೆ ಹುಟ್ಟಿದ್ರು ನೋಡಿ ಡಾಕ್ಟರ್ ಜಿ, ಯಾವ ರೀತಿ ಬೇರೆ ಬೇರೆಯಾಗಿ ಇರ್ತದಲ್ಲ. ಹೌದು ಮರ, ಸಂಸ್ಕಾರ ಅಂದ್ರೆ ಅದೇ. ಬೇಕಾಗಿಯೇ ಇಲ್ಲ. ನಾನು ಅದಕ್ಕೆ ಹೇಳೋದು, ಇರುವೆ ಒಂದು ದಾರಿಯಲ್ಲಿ ಒಂದಷ್ಟು ಇರುವೆ ಹೋಗ್ತದೆ, ಶಿಸ್ತಿನಿಂದ ಹೋಗುತ್ತೆ. ಒಂದು ಮಗು ಒಂದು ಸುಮ್ಮನೆ ಒಂದು ಕಲ್ಲು ಕೊಟ್ಟು ಕೊಡಿ, ಇದನ್ನು ನೋಡ್ತಾ ಇರುವಂತ. ಅದು ಆ ಇರುವೆ ಮೇಲೆ ಕುಟ್ಟತ್ತೆ, ಟಟ್ ಕುಣಿತದೆ. ಚಟ್ನಿ ಅದು ಇರುವೆ ಚಟ್ಪಟ ಇನ್ನೊಂದು ಮಗು ಹೋಗಿ, ಅಯ್ಯೋ ಪಾಪ ಹಂಗೆ ಹಂಗೆ ಮಾಡ್ತೀವಿ ಅಂತ ಇದ್ರ ಕೈನೆಲ್ಲ ದೂಡತೇಳುತ್ತೆ. ನೀವು ಹೊಡಿಬೇಡ. ಇದು ಹೊಡೆದು ಸಂತೋಷ ಪಡುತ್ತೆ, ಅದು ಹೊಡೆಯುವವರಿಗೆ ಉಪಚಾರ ಮಾಡಿ ಸಂತೋಷ ಪಡ್ತಾ, ಅಯ್ಯೋ ಯಾಕೆ ಮಾಡಿದೆ. ಇನ್ನೊಬ್ರು ನೋಡ್ತಾನೆ ಸಂತೋಷ ಪಡ್ತಾರೆ. ಎಷ್ಟು ಶಿಸ್ತಿದೆ ಈ ಮನುಷ್ಯರಲ್ಲಿ, ಶಿಸ್ತೇ ಇಲ್ವಲ್ಲ. ಹೇಗಿದೆ 3 ಕ್ಯಾಟಗರಿ. ಹೌದು. ನಿಮ್ಮ ಸಂಸ್ಕಾರ ನೋಡ್ಲಿಕ್ಕೆ ಒಂದು ಇರುವೆ ಲೈನ್ ತೋರಿಸಿ ಬಿಡಿ ಸಾಕು, ಬೇರೆ ಏನು ಬೇಡ ಅನ್ನೋದು. ಖಂಡಿತ ಅವಕ್ಕೆ ನೋವಾಗಿ ಮಾರ್ದು ಅಂತ ಕೆಲವ್ರಿಗೆ ಇನ್ನೇಟ್. ಯೋದಕ್ಕೆ ನಾನು ನೋವು ಮಾಡೋದೆ, ಇನ್ನೊಂದಕ್ಕೆ ನೋವು ಮಾಡಿ ಅದು ಚಟ್ನಿ, ಅದು ಎಷ್ಟು ಖುಷಿ. ಅದು ಇಡೀ ಫುಲ್ ಸಂಸ್ಕಾರ ಬಂದಿರ್ತದಲ್ಲ ಡಾಕ್ಟರ್ ಆ ನಿಟ್ಟಿನಲ್ಲಿ. ಖಂಡಿತ ಆ ಮಕ್ಕಳಿಗೆ ನೋಡಿ, ನೀ ಯಾಕೆ ಮಾಡಿದೆ ಅಂದ್ರು ಹತ್ತು ಬಿಡ್ತವೆ. ನೀವು ಮಾಡಿದ, ನನಗೆ ನೋವು ಕಂಡು ಹತ್ತು ಬಿಟ್ಟಿದ್ದೇನೆ. ನೀವು ಅಳುದಕ್ಕೆ ನೀನು ಬಾಯಿ, ನೀನು ಹೊಡಿ ಬಾಯಿ. ಎಂತ ಸಂಸ್ಕಾರ ಅಂದರೆ ಭಾರಿ ಕಷ್ಟ. ಅದು ಕೆಲವು ಮಕ್ಕಳ ಸಂಸ್ಕಾರ ಟೆಸ್ಟ್ ಮಾಡ್ಲಿಕ್ಕೆ ಯಾವ ಕಷ್ಟವೂ ಇಲ್ಲ. ವಿನಯ್ ಬೆಂಗಳೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಜೀವನದ ಕಷ್ಟ ನಷ್ಟಗಳಿಂದ ಬಹಳಷ್ಟು ಕಂಗೆಟ್ಟು ಹೋಗಿದ್ದೇನೆ. ಜೀವನ ಬೇಸರವಾಗಿದೆ. ಸಾಧನೆ ಮಾಡುವಾಗ ಬರೀ ಕಷ್ಟಗಳದ್ದೇ ನೆನಪು ಬರುತ್ತದೆ. ಏನು ಮಾಡುವುದು?
ದಾರಿ ತೋರಲಾಗಿದೆ ಅಂತ ಹೇಳಿ. ಕಷ್ಟ ಅಂದರೆ ಕಡಿಮೆ ಸುಖ ತಗೊಳ್ಳಿ ಮಾರ್ರೆ. ಗುರುಜಿ ಎಷ್ಟು ಸರಿ ಹೇಳಿದ್ದಾರೆ, ಕಡಿಮೆ ಸುಖವೇ ಈ ರೀತಿ ಇದೆ. ಫುಲ್ ಸುಖ ಹೇಗಿರ್ಬೋದು, ಜಾಸ್ತಿ ಸುಖ ಹೇಗಿರ್ಬೋದು, ಓವರ್ಲೋಡಿಂಗ್ ಸುಖ ಹೇಗಿರ್ಬೋದು. ದಯವಿಟ್ಟು ಕೊಡೋ. ಕಷ್ಟದ ಮೇಲೆ ಊಟ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ನನಗೀಗ. ನಿನ್ನ ದೃಷ್ಟಿಯಲ್ಲಿ ಕಡಿಮೆ ಸುಖ ಅಂದರೆ ಕಷ್ಟ, ನೀ ರಿಯಲ್ ಸುಖವನ್ನು ತೋರಿಸು. ಎಷ್ಟು ಲೈಕ್ ಬೇಡ್ಬೋದು ನೋಡಿ. ಕಡಿಮೆ ಸುಖ ಈ ರೂಪದಲ್ಲಿ, ರಿಯಲ್ ಸುಖ, ತುಂಬ ಸುಖ ತೋರಿಸೋ. ಕಣ್ಣೀರು ಹರಿಸಿ ಬೇಡಿ, ಭಗವಂತ ಕ್ಷಮೆ ಕೊಡ್ತಾನೆ. ಯಾಕೆ ಬರೋದಿಲ್ಲ? 1-2 ವರ್ಷದಲ್ಲಿ ನೀವು ಅಳ್ಳಿಲ್ವ? ನಿಮ್ಮ ಅಮ್ಮನ ಕೇಳಿ, ಅಳ್ಬೇಡ ಮಗು ಅಂದ್ರೆ ಅಮ್ಮನ ಮರ್ಯಾದೆ ಇದ್ದೇಗೆ ಗೋಳು ಅಂತ ಹತ್ತಿದ್ದೇವೆ ನಾವು. ಈಗ ಜಗದಂಬೆ ಹೇಳ್ತಾ ಇದ್ದೇಳೆ, ಅಳು ಮಗು ಹತ್ತು ಬಿಡಿ, ಕಷ್ಟ ಅಲ್ಲ, ಕತ್ಕೊಂಡೇ ಬಂದಿದ್ದೇವೆ ನಾವು. ಜಗತ್ತಿಗೆ ಅಳು ಬರೋದಿಲ್ಲ ಮೂರ್ಖವ. ಜಗತ್ತಿನಾದ್ಯಂತ ನಾನು ಹೋದಾಗ ಕೇಳಿದ್ದು ಒಂದೇ ಪ್ರಶ್ನೆ, ನಗುತ್ತಾ ಅಳದೆ ಮಗು ಹುಟ್ಟಿದ್ದುಂಟ? ಎಲ್ಲ ಡಾಕ್ಟ್ರ್ ಡೆಲಿವರಿ ರೂಮಿಗೆ ಹೋಗಿ ಕೇಳಿದೆ. ಹೊತ್ಕೊಂಡು ಬರ್ತಾರೆ, ಚಡ್ಡಿ ಅಂಗಿ ಹಾಕ್ಕೊಳ್ದೆ ಮಗು ದೊಣ್ಣಗೆ ಬರುತ್ತಂತೆ, ಎಂತ ನಾಚಿಗೇಳಲ್ವಾ ಅಂದಿದೆ. ನೋಡಿ, 9 ತಿಂಗಳಿಗೆ ಒಂದು ಅಂಗಿ ಹೊಲಿಸುವಾಗುದಿಲ್ಲ ಭಗವಂತನಿಗೆ. ಮಾಮ ಸರ್ವಶಕ್ತ ತಾನೆ, ಒಂದು ಅಂಗಿ ಹೊಲಿಸಿ ಕಳಿಸ್ತಿದ್ದ, ಅವನೇ ಬಿಟ್ಟದ್ದು. ನೀ ನಿಜವಾಗಿ ಗಂಡ ಹಣ್ಣು ಹುಡ್ಕೋಕೆ ಸುಲಭದಲ್ಲಿ ಅವ್ರು ಕಾಣ್ರೆ ಗೊತ್ತಾಗಲಿ. ಇಲ್ದ್ರೆ 10 ಅಂಗಿ ಇದ್ರೆ ಒಂದೊಂದು ಅಂಗಿ ತೆಗೆದು ಅದು ಗಂಡ ಹೆಣ್ಣು ಅಂತ ಕಾಂಬಿಡಿ. ಎಷ್ಟು ಕಷ್ಟ ಆಗ್ತೈತಿ ಯೋಚನೆ ಮಾಡಿ. ಯಾರಿಗೂ ಆ ಕಷ್ಟ ಆಗಬಾರ್ದು. ಮತ್ತೊಂದು ಸುಖ ಅಂದರೆ ಅಂತ್ಯಕಾಲದಲ್ಲಿ ಯಾಂಥ ಕಷ್ಟ ಆದರೂ ಕಣ್ಣೀರಿನಲ್ಲಿ ಭಗವಂತ ಸಿಗ್ತಾನೆ, ನೆರವಿಗೆ ಬರ್ತಾರೆ. ಒಂದು ಮಗು ರಸ್ತೆಯಲ್ಲಿ ಸುಮ್ಮನೆ ಅಳ್ತಾ ಇರಲಿ, ಜನ ಮುತ್ಕೊಳ್ಳೋದಿಲ್ವಾ? ಜನರಿಗೆ ಏನು ಲಾಭ ಅದರಿಂದ? ಭಗವಂತ ಇನ್ಸ್ಟಿಂಕ್ಟ್ ಆಗಿ ಅವರಲ್ಲಿ ಪ್ರೇರಿಸುತ್ತಾನೆ, ಹೋಗಿ ವಿಚಾರಿಸು. ಕಣ್ಣೀರು ಬಂದಿದೆ, ಏನೋ ಸಮಸ್ಯೆ ಇದೆ, ನೀವು ವಿಚಾರಿಸು. ನಮ್ಗೆ ಲಾಭ ಇರಲಿಂದ ಅಷ್ಟೇ, ನಾವು ವಿಚಾರಿಸೋದಿಲ್ವಾ? ಅಂದ ಮೇಲೆ ಯಾರಿಗೂ ಯಾರೂ ಇಲ್ಲದಂತೆ ಆಗುವುದೇ ಇಲ್ಲ. ಕಣ್ಣೀರಿರುವಾಗ ಏನಾದರೂ ಒಂದು ವ್ಯವಸ್ಥೆ ಆಗಿ ಆಗತ್ತೆ. ಆ ಕಣ್ಣೀರು ಹುಡ್ತಾನೆ ತಗೊಂಡು ಬಂದಿತ್ತೇವೆ. ನಂಗೆ ನೆನಪಿಲ್ಲ ಮಾರೆ, ಕಣ್ಣೀರು ಬಿಟ್ಟೆ ಬಂದಿದೆ ಅಂತ ಹೇಳ್ಕತ್ತ. ಕಣ್ಣೀರಿನೊಂದಿಗೆ ಜನನ ಅಂದರೆ ಡಾಕ್ಟರ್ ಜಿ, ಈಗ ಕಷ್ಟಗಳು ತುಂಬ ಅಸಹನೀಯವಾಗಿದ್ದಾಗಲೂ ಕಣ್ಣೀರಿನ ಪ್ರಾರ್ಥನೆಯಿಂದ ನಾವು ಮುಂದಾದ್ರೆ ಎಲ್ಲವೂ ಆಳಕ್ಕೆ ಹೋಗ್ಬೇಕು. ನಿನ್ನೆ ಬೇಡಿದ್ದರಿಂದ ಮತ್ತು ಮುಂದಿನ ಹಂತ. ಸಾಕಷ್ಟು ಸಾಧನೆ ಮಾಡಿದ್ದೆ, ಕರೆದೆ, ಗೋಗರದೆ, ಕಣ್ಣೀರು ಹರಿಸಿದೆ, ಬರ್ತೆ ಅಂತ ನೋಡಿದೆ, ಬರಲೇ ಇಲ್ಲ. ಆದರೂ ಕೂಡ ನಾನು ಧೃತಿಗೆಡಲಿಲ್ಲ. ನಿನ್ನ ವಿಶೇಷ ಆಶೀರ್ವಾದದಿಂದ ನನ್ನ ಆತ್ಮಸ್ಥೈರ್ಯ ಬೆಳಗಿತು. ಖಂಡಿತ ನೀ ಸಿಗ್ತೀವೆಂಬ ಭರವಸೆ ಬಂತು. ತುಂಬಿದ ಭರವಸೆಯಿಂದ ಬಿಲೀಫ್ನೊಂದಿಗೆ ರಿಲೀಫಿಗಾಗಿ ಬೇಡಿದ್ದೇನೆ. ದೇವ ಬಾರೋ, ಮುಂದೆ ಹಾಕಬೇಡವೋ, ನೀನು ಅಬ್ಸೆಂಟ್ ಆಗಬೇಡವೋ, ದೂರ ಓಡಬೇಡವೋ, ನಿನಗಾಗಿ ಕಾದಿದ್ದೇನೆ. ಬರುವೆಯಾ? ಏ ತಂದೆ, ಬರುವಿ ತಾನೆ? ಮಾತಾಡೋ. ಎಷ್ಟು ಚಂದ ಮಾತಾಡ್ಬೋದು. ಹೂಮನ್ನು ಬೇಡವೋ, ದಮ್ಮಯ್ಯ ಹೇಳೋ. ಕಷ್ಟವನ್ನು ನಾನು ಪ್ರತಿ ಹಂತದಲ್ಲೂ ವಿವರಿಸಿ ಸಾಕಾಗಿ ಹೋಗಿದೆ. ಕಷ್ಟವೇ ನಷ್ಟವಾಗಿ ಅದೇ ಆನಂದದ ಇನ್ನೊಂದು ರೂಪ ಅಂತ ರಾತ್ರಿ 12 ಗಂಟೆಗೆ ಬಂದು ತೋರಿಸಿಕೊಡೋ, ಒಂದು ಮಾತು ಹೇಳೋ. ಕಾಯ್ತಾ ಇರ್ತೇನೆ 12:20ಕ್ಕೆ 24ಕ್ಕೆ. ದಯಮಾಡಿ ನೀನು ಮಗು ಅಂತ ಕರಿಬೇಡ, ಇದು ದಾರಿ ಅಂತ ಹೇಳಿ ಓಡಿ ಹೋಗು. ನಾವೇ ಅವನಿಗೆ ದಾರಿ ತೋರಿಸೋದು. ಅಯ್ಯೋ ಎಷ್ಟು ಕಾಯ್ತಾ ಇದ್ದೇನೆ. ಹಂಗಾಗಿ ಅವನಿಗೆ ಏನು ಬೇಕಾಗಿಲ್ಲ, ದಾರಿ ತೋರಿಸಿ ನಾನು ಹೋಗಿ ಹೀಗೆ ಮಾಡಿ ಅಂತ ಓಡಿ ಬರ್ತೇನೆ ಅಂತ ಬರ್ತಾನೆ. ಎಷ್ಟು ಸುಲಭ ಮರ್ರೆ, ಭಗವಂತನ ಪಡೆಯುವುದು ಎಷ್ಟು ಸುಲಭ. ಪೈಸಾ ಖರ್ಚು ಮಾಡಬೇಕಾಗಿಲ್ಲ. ನೀವು ಹೇಳುವಾಗ ಬಹಳ ನಿಜವಾಗಿ ಡಾಕ್ಟರ್ ಜಿ, ಅಲ್ಲ ನಿಮ್ಮ ಒಂದು ಅನುಭವದ ಅತ್ಯದ್ಭುತ ಅನುಭವದ ಒಂದು ಹಿನ್ನೆಲೆಯಲ್ಲಿ ನೀವು ಇದನ್ನೆಲ್ಲ ಹೇಳಿ. ಖಂಡಿತ. ಒದ್ದೆ ಬಟ್ಟೆಯೂ ಬೇಡ. ರಾತ್ರಿ ಮಲಗಿದಾಗ ಭಗವಂತ ಬರ್ತಾನೆ. ನಾವು ಒದ್ದೆ ಇರ್ತೇವ? ಸ್ನಾನ ಮಾಡಿರ್ತೇವ? ಇಲ್ಲ ಡಾಕ್ಟರ್. ಸಂಜೆ ಮಾಡಿ ಬೆಚ್ಚಿಗೆ ಮುಚ್ಕೊಂಡಾಗ ಭಗವಂತ ಬರ್ತದೆ. ಮಗು ಮುದ್ದು ಅಂತಾನೆ. ಎಷ್ಟು ಸುಲಭ. ಹೃದಯ ಮತ್ತು ಮನಸ್ಸು ಪರಿಶುದ್ಧ, ಪರಿಪಕ್ವ, ಪ್ರಬುದ್ಧ ಇದ್ದರೆ ಭಗವಂತ ಹಾಜರು. ಅದೇ ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ಆ ಪರಿಶುದ್ಧ ಪ್ರಬುದ್ಧ ಆಗಬೇಕಾಗಿದೆ ಡಾಕ್ಟರ್ ಜಿ. ಖಂಡಿತ. ತನ್ಮೂಲಕ ಜನರು ಮೇಲೆ ಏರಲೇಬೇಕು ನಾವು. ಇದು ಸತ್ಯ, ಆಧ್ಯಾತ್ಮಿಕತೆ ಸತ್ಯ. ಈಗ ಸುಳ್ಳಂತ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಹೌದು ಡಾಕ್ಟರ್. ಪ್ರಯತ್ನ ಪಡದೆ ನಾವು ಪ್ರಯತ್ನ ಪಟ್ಟು ಇದು ಸತ್ಯ, ಸತ್ಯಸ್ಯ ಸತ್ಯ ಅಂತ ಹೇಳೋಣ. ಹೌದು ಡಾಕ್ಟರ್ ಜಿ, ಎಲ್ಲ ನೀವು ಕೊಡ್ತಿರುವ ವಿಚಾರಗಳು ಡಾಕ್ಟರ್ ಜಿ ಜಗತ್ತಿಗೆ ಹೊಸದ್ದೇ ಡಾಕ್ಟರ್. ಜಗತ್ತಿಗೆ ಒಂದೇ ಡಿವೈನ್ ಪಾರ್ಕ್. ಅದಕ್ಕೆ ಆತ್ಮಶಕ್ತಿ ಜಾಗೃತಿ ಒಂದು ಕೇಂದ್ರವೂ ಇಲ್ಲ. ಯೋಚನೆ ಮಾಡಿ. ಹೌದು ಡಾಕ್ಟರ್ ಜಿ.
ಒಳಗಡೆ ಪ್ರಾಣಶಕ್ತಿ ಅವನೇ ದೇವರು ಅಂತ ಗಟ್ಟಿ ಹೇಳುವವ್ರಿಗೆ ಧೈರ್ಯವೇ ಇಲ್ಲ. ಯಾವ ದೇವಸ್ಥಾನಗಳಲ್ಲೂ ಇರ್ತಿಲ್ಲ, ಯಾವ ಮಠ ಮಂದಿರಗಳಲ್ಲೂ ಇದು ಮಹತೋಭಾರ ಅಂತ ಹೊರಗೆ ದೊಡ್ಡ ಒಂದು ಬೋರ್ಡ್ ಹಾಕೊಂತಾರೆ. ಮಹತ್ತಾದಿ ಕರ್ಮದ ಭಾರ ಇದೆ, ಸತ್ಕರ್ಮದ ಭಾರ, ದುಷ್ಕರ್ಮದ ಭಾರ, ಕುಕೃತ್ಯ ಸತ್ಕೃತ್ಯ ಎಲ್ಲವೂ ಇದೆ. ಅದನ್ನ ದಾರಿ ತೋರಿಸುವ ದೇವಸ್ಥಾನ ಬನ್ನಿ ಅಂತ. ಸತ್ಕರ್ಮವೂ ಇದೆ, ದುಷ್ಕರ್ಮವೂ ಇದೆ. ದುಷ್ಕರ್ಮ ನಾಶ ಮಾಡುತ್ತೇವೆ, ಸತ್ಕರ್ಮ ವೃದ್ಧಿ ಮಾಡುತ್ತೇವೆ. ಮಹತೋಭಾರ ಆಧ್ಯಾತ್ಮಿಕ ಕೇಂದ್ರ ಬನ್ನಿ ಇಲ್ಲಿ. ಸಂಸ್ಕೃತ ಶಬ್ದ ಉಪಯೋಗಿಸ್ಕೊಂಡಿದ್ದೇವೆ, ಅರ್ಥ ಗೊತ್ತಿಲ್ಲ. ಅದರದ್ದು ನಿಜವಾದ ಅರ್ಥ ಗೊತ್ತೇ ಇಲ್ಲ. ಹೌದು, ಗೊತ್ತಿದ್ರೆ ಅದನ್ನ ಹೇಗೆ ಮಾಡೋದು ಕೇಳ್ತಾರೆ. ಸಾಧನೆ ವಿಧಿ ಕೇಳ, ಸಾಧನೆ ಗೊತ್ತಿಲ್ಲ, ಬರೀ ವೇದನೆ ಮಾತ್ರ ಗೊತ್ತಿದೆ. ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ಎಷ್ಟು ಒಂದು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ನಡೀತದೆ ಡಾಕ್ಟರ್ ಜಿ. ಅದೆಲ್ಲ ನಿಜವಾಗಿ ದೇವರು ಹೀಗೆ ಅದನ್ನ ಈ ರೀತಿ ಮೆಚ್ಚುತ್ತಾನೆ ಎಂಬುದು ನಮಗೆ ಗೊತ್ತಿದ್ದು ನಾವು ಮಾಡಿದ್ದಿದ್ರೆ ಎಷ್ಟು ಅದ್ಭುತ ಆಗ್ತಿತ್ತು ಡಾಕ್ಟರ್ ಜಿ. ಭೂಲೋಕವೇ ಸ್ವರ್ಗ. ಹೌದು ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ನೀವು ಹೇಳುವಾಗ ಡಿವೈನ್ ಪಾರ್ಕ್ ಅತಿ 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 ಅವಶ್ಯ, ಶ್ರೇಷ್ಠ, ಶ್ರೇಷ್ಠರಲ್ಲಿ ಶ್ರೇಷ್ಠ. ಹೌದು ಡಾಕ್ಟರ್ ಜಿ. ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಪಡೆದು ಮೇಲೇರ್ಬೇಕು ಡಾಕ್ಟರ್ ಜಿ. ವಿಶೇಷವಾದ ಧನ್ಯವಾದಗಳು ಡಾಕ್ಟರ್ ಜಿ. ಅಶೋಕ್ ಪಾಟೀಲ್ ಧಾರವಾಡದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಜಗತ್ತು ಯುದ್ಧಗ್ರಸ್ತವಾಗಿದೆ, ಯುದ್ಧ ನಡೆಯುತ್ತಿದೆ, ಈ ಯುದ್ಧ ಯಾವಾಗ ನಿಲ್ಲುತ್ತದೆ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ ಜಿ. ಈಗ ಇಸ್ರೇಲ್ ಎಲ್ಲ ಕಡೆ ಯುದ್ಧ ನಡೀತಿದೆ. ಮನುಷ್ಯನ ದುಷ್ಟ ಪ್ರವೃತ್ತಿ ನಿಂತಾಗ ನಿಲ್ಲುತ್ತದೆ. ಇದಾಗೋದೆಲ್ಲ ಒಂದಕ್ಕೊಳ್ಳದೆ ಅವನ ಈಗೋಗೆ ಒಂದು ದೊಡ್ಡ ಹೊಡೆತ ಬೀಳ್ಬೇಕು. ಈಗೋ ಯುಗೋ ಅಂತ ನಾವು ನಿಜವಾಗಿಯೂ ಸಾಧನೆಯಲ್ಲಿ ಹೇಳಬೇಕು. ನಾವು ಸಾಧನೆಯಲ್ಲಿ ಹೇಳಲಿಕ್ಕೆ ನಮ್ಗೆ ಅಷ್ಟು ಜ್ಞಾನ ಇಲ್ಲ. ಅದಕ್ಕೆ ವೇದನೆಯ ಮೂಲಕ ಜಗತ್ತಿಗೆ ನಾವು ಎಲ್ಲರಿಗೂ ನಾಶವಾಗುವಂತೆ, ಅವರು ಕುಂದಿ ಹೋಗುವಂತೆ ನಾವೀಗ ಯುದ್ಧದ ಮೂಲಕ ತೋರಿಸುತ್ತೇವೆ. ಏನು ಪ್ರಯೋಜನ? ಯಾರಿಗೂ ಲಾಭ ಇಲ್ಲ. ಅದನ್ನೇ ನಾವು ಈ ಯುದ್ಧ ಸರ್ವಕಾಲಕ್ಕೂ ನಷ್ಟ ಮಾಡುತ್ತದೆ, ಕಷ್ಟ ಕೊಡುತ್ತದೆ ಅಂತ ಒಪ್ಪಿಕೊಂಡು ತೆಪ್ಪಗೆ ಬಿದ್ದಿದ್ರಿ ಎಷ್ಟು ಚಂದ. ಬೀಳ್ಲಿಕ್ಕಲ್ಲಿ ಬಿಡುವುದಿಲ್ಲ. ಈಗ ನಾನೊಂದು ದೊಡ್ಡ ಜನ, ನನ್ನಿಂದಾಗೇ ಜಗತ್ತು ಬೆಳೆಸುವವನೇ ನಾನು, ಇನ್ನೊಬ್ಬ ಸೂರ್ಯನೇ ನಾನು. ಈ ಭಾವ ಇರುವಾಗ ಆ ಜಂಬ ಹೋಗ್ಲೇಬೇಕು. ಅಹಂಭಾವಕ್ಕೆ ಬೇರೆ ದಾರಿಯೇ ಇಲ್ಲ. ಸರ್ವನಾಶ ಆದ್ಮೇಲೆ ಬುದ್ಧಿ ಬರುತ್ತೆ, ಏನು ಮಾಡುವಂಗಿಲ್ಲ. ಡಾಕ್ಟರ್ ಜಿ, ಈಗ ಎರಡು ಕಡೆ ನೋಡುವ ಒಂದು ಕಡೆ ಒಂದು ದುಷ್ಟತನ ಇದೆ ಡಾಕ್ಟರ್ ಜಿ. ಈಗ ಅವರು ಇಸ್ರೇಲ್ ಅವರು ಯುದ್ಧ ಮಾಡ್ಲೇಬೇಕಾಗ್ತದೆ. ಎಲ್ಲ ಸುತ್ತಮುತ್ತ ಎಲ್ಲರೂ ಅವರು ನಿಂತಿದ್ದಾರೆ ಅವರ ಆಪೋಸಿಟ್ ಆಗಿ. ಆ ರೀತಿ ಇರುವಾಗ ನಾವು ಯಾವ್ದನ್ನು ಅಂತೇಳಿ ವಿಶ್ವಸಂಸ್ಥೆ ಅಂತ ಇಲ್ವಾ ಮಾರ್ರೆ? ಇಬ್ಬರತ್ರ ಅವರು ಸಮಾಧಾನಕ್ಕೆ ಹೇಳಿ, ಇಬ್ಬರತ್ರ ಆಂತರಿಕ ವಿಮರ್ಶೆ ಮಾಡಿಕೊಂಡು, ಇಬ್ಬರು ಅಂತರಂಗದಲ್ಲಿ ಮೇಲ್ಮೇಗಾಗಿ ಮಾಡಿ ಹಿಂದಿನ ಕಾಲದಲ್ಲಿ ಮಾಡ್ಲಿಲ್ವಾ? ಮಾಡ್ಬೋದಿತ್ತೀಗ. ಅವರು ವಿಶ್ವಸಂಸ್ಥೆ ಮಾತೇ ಕೇಳುವವ್ರಿಲ್ಲ ಈಗ. ಅಂತ ಕೇಳ್ದಿದ್ದವ್ರ ಮಧ್ಯೆ ಒಂದು ಸಂಸ್ಥೆ ಮಾಡಿದ್ ನಾವು. ನೋಡಿ, ಮೋದಿ ಕೊನೆವರೆಗೂ ನೋಡಿ ರಾಜಿ ಅಂತ ಹೇಳಿಲ್ವಾ? ಯಾರು ಏನೇ ಹೇಳಿ ಅವರು ಒಂದು ಯುದ್ಧಕ್ಕೂ ಪ್ರೋತ್ಸಾಹ ಕೊಡ್ಲಿಲ್ಲ. ಅವರ ಸತ್ವವೇ ಸಮಾಧಾನ, ಶಾಂತಿಗಾಗಿ. ಯಾಕೆ ಮಾಡಬಾರ್ದು ಹಾಗೆ? ಮಾಡ್ಬಹುದಿತ್ತು. ಇವರಿಗೂ ಒಳಗೊಳಗಿತ್ತು, ಅವನಿಗೆ ಪೆಟ್ಟು ಬೀಳ್ಲಿ, ಅವನಾಶ ಆಗ್ಲಿ, ಇದಾಗ್ಲಿ, ಎಲ್ಲರಿಗೂ ಒಂದಷ್ಟೇ ಬಡ್ತಿಗೆ ಬೀಳ್ಲಿ, ಅವ್ರಿಗೆ ಕಷ್ಟ ಪಡ್ಲಿ ಅಂತ ಎಲ್ಲರಿಗೂ ಇತ್ತು. ಈಗ ಮೋದಿ ಮಾತ್ರ ಪರಿಶುದ್ಧ ಹೃದಯ ಮತ್ತು ಮನಸ್ಸು, ಬೇಡ, ಸಮಾಧಾನ ಮಾಡ್ಕೊಳ್ಳೋಣ, ತಪ್ಪಗಾಗೋಣ. 6 ತಿಂಗಳು ಅವ್ರ ನನ್ನದೇ ಹೇಳುದು, 6 ತಿಂಗಳು ಯುದ್ಧ ಫ್ರೀ ಅಂತ ಜಗತ್ತಿಗೆ ಬೋಧಿಸುದು. ಅದನ್ನ ಎಕ್ಸ್ಟೆಂಡ್ ಮಾಡುದು, 1 ವರ್ಷ ಮಾಡುದು, 5 ವರ್ಷ ಯುದ್ಧ ಫ್ರೀ ಅಂತ ಮಾಡುದು. ಯಾಕಾಗುದಿಲ್ಲ? ಆಮೇಲೆ ಯುದ್ಧವೇ ನೆನ್ಪೋಗುತ್ತೆ, ಯುದ್ಧದ ಟ್ರೆಂಡೇ ನೆನ್ಪೋಗುತ್ತೆ. ಮುಂಚೆ ಇರ್ಲಿಲ್ವ ಅದು? ಆ ತರ ಯುದ್ಧ ಇಲ್ಲದೆ ನಾವು ಬದುಕಲಿಲ್ವಾ? ಆಗ ಇವ್ರದ್ದು ಮಾಡಿಯೇ ಮಾಡ್ತೇನೆ ಎಂಬ ಹುಚ್ಚು ಕೆಚ್ಚಿ ಎಲ್ಲ ತಣ್ಣಗಾಗತ್ತೆ. ಪುಸ್ ಆಗ್ತಿದೆ, ನಮ್ ಪಟಾಕಿ ಆ ತರ ಮಾಡ್ಬೋದಲ್ಲ. ಯಾಕೆ ಆಗೋದಿಲ್ಲ? ಎಲ್ಲರಿಗೂ ಒಳಗೊಳಗೆ ಇದೆ. ಸ್ವಲ್ಪ ನೋವಾಗ್ಲಿ, ಸ್ವಲ್ಪ ನಾಶ ಆಗ್ಲಿ, ಸ್ವಲ್ಪ ಬೆಂಕಿ ಹಿಡಿಲಿ, ಸ್ವಲ್ಪ ಸರ್ವನಾಶ ಆಗ್ಲಿ, ಸ್ವಲ್ಪ ಕಷ್ಟಪಡ್ಲಿ, ಒಳಗೊಳಗೆ ಎಲ್ಲರಿಗೂ ಇದೆ. ಎಲ್ಲರ ಮನೆ ದೋಸೆಯೂ ತೂತೆ. ಕೆಲವರದ್ದು ಸ್ವಾರ್ಥವೂ ಇದೆ, ರಾಜಕೀಯವೂ ಇದೆ, ಕೆಲವೊಂದು ಎಲ್ಲ ಬಣ್ಣ ಮಷೀನಿಂದ ಎಲ್ಲ ಬಣ್ಣ ಹೊರಗೆ ಬರ್ಲಿ ಅಂತ ಎಲ್ಲರಿಗೂ ಇತ್ತು ಒಳಗೊಳಗೆ. ಯುದ್ಧ ಬೇಕಂದಿದೆ. ಯೋಚನೆ ಮಾಡಿ,
ಮೋದಿ ಬಿಟ್ಟು. ಅವರು ಆ ಪುಟಿನ್ ಹತ್ರ ಇಡೀ ಜಗತ್ತು ಹೋಗಿ ಇರುವಾಗ ಡಾಕ್ಟರ್ ಅವರು ಹೇಳಿದ್ದು, ಅವನು ಎದುರೇ ಹೇಳ್ತಾರೆ ಡಾಕ್ಟರ್, ಇದು ಯುದ್ಧದ ಕಾಲವಲ್ಲ. ಎಲ್ಲರಿಗೂ ಜಂಬ ಇದೆ, ತಾನೊಂದು ಜನ ಅಂತಿದೆ. ಹೌದು ಡಾಕ್ಟರ್. ಏನ್ ಮಾಡುದು? ಮೊನ್ನೆ ಒಬ್ರು ಹೇಳ್ತಿದ್ರು, ನಾವು ಹಿಂದೆ ಪಾಠದಲ್ಲಿ ನಾವು ಕೇಳ್ತಿದ್ದು ವಿಶ್ವಸಂಸ್ಥೆ ಅಂತ ಯಾಕೆ ಬಂತು ಅಂತ ಹೇಳಿ, ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಬಂತು ಅಂತ ಹೇಳಿ, ಅದನ್ನೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದೆ ಅಂತ ಹೇಳಿ. ಅವ್ರಿಗೆ ಎಬಿಲಿಟಿ ನೊಬಿಲಿಟಿ ಇಲ್ಲ, ಅವ್ರ ಮಾತು ಕೇಳೋರು ಯಾರು? ಹೌದು ಡಾಕ್ಟರ್. ಅವ ಸರ್ವಶಕ್ತನಂತೆ ವರ್ತಿಸಿ ಸರ್ವಶಕ್ತನೇ ಆಗಿದ್ದರೆ ಕೇಳ್ತಿದ್ರು. ಹೌದು. ಅಲ್ಲಿ ಒಳಗಿರುವವರೇ ಹಂಬಕ್ ನಡೆಸ್ತಾರೆ, ಕಪಟ ನಾಟಕ ಸುತ್ತದಾರೆ ಆಗಿದ್ದಾರೆ. ಏಕೆ ಮಾಡಿ? ಇದು ಬಹುಶಃ ಸರ್ವನಾಶ ಆಗ್ಬೇಕು. ಒಬ್ಬರೊಬ್ಬರೇ ಹೋಗ್ತಾ 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 ಉತ್ಸಾಹಿಗಳ ಸಂಖ್ಯೆ ಕಡಿಮೆ ಆಗಿ ನಿಂತು ಹೋಗುದು ನಾನು ಎಣಿಸಿದ್ದು. ಅಷ್ಟರೊಳಗೆ ನಮ್ಮ ಕಳೆಗಿಡ ಎಲ್ಲ ಸತ್ತೋಗುತ್ತೆ, ಬೆಳೆ ಇರುವಂತದ್ದು ಮಾತ್ರ ಒಂದು 10-12 ಉಳಿತದೆ. ಅದೇ ತುಂಬಾ ಮುಂದೆ ಪ್ರಕೋಪಕ್ಕೆ ಹೋಗದಾಗಿ ಅದಾಗ್ಬೇಕು ಡಾಕ್ಟರ್. ಆ ನಿಟ್ಟಿನಲ್ಲಿ ಕಷ್ಟ ಅಂತಃಶುದ್ಧಿ ಆಗದೆ ಆ ರೀತಿ ಅಭಿವೃದ್ಧಿ ಆಗುವುದೇ ಇಲ್ಲ. ಟೇಕ್ ಇಟ್ ಈಸಿ, ಎಲ್ಲರೂ ಟೇಕ್ ಇಟ್ ಈಸಿ ಮೆಥಡ್. ಒದ್ದಾಟ ಮಾಡಲಿ, ಗುದ್ದಾಟ ಆಗಲಿ, ಏನತ್ತ ನೋಡುವ. ಕೊರೋನಾ ಬಂದಾಗ ನೋಡಿ ಎಲ್ಲರೂ ಏನತ್ತ ನೋಡುವ, ಸರ್ವನಾಶ ಆಯ್ತಲ್ಲ. ಹೌದು ಹೌದು ಡಾಕ್ಟರ್. ಎಲ್ಲರಿಗೂ ಗೊತ್ತಿತ್ತು ಬರುತ್ತೆ ಬರುತ್ತೆ ಅಂತ. ಚೀನಾದಲ್ಲಿ ಆದ ಕೂಡ ಗೊತ್ತಿತ್ತು ಬರುತ್ತೆ. ನಮಗಾಗ್ಲಿ ನೋಡೋಣ. 1 ವರ್ಷ 2 ವರ್ಷ ಹೇಗಾಯ್ತು? ಕಂಪ್ಲೀಟ್ ಹೋಯ್ತು. ಹೌದು ಡಾಕ್ಟರ್. ಅತ್ಯಂತ ಕ್ಲೋಸ್ ಅವ್ರನ್ನ ನಾವು ಕಳ್ಕೊಂಡಿದ್ದೇವೆ. ಹೌದು ಡಾಕ್ಟರ್. ಯಾರು ಬೆಸ್ಟ್ ಫ್ರೆಂಡ್ ಅವ ಇಲ್ಲ, ವರ್ಸ್ಟ್ ಫ್ರೆಂಡ್ ಉಳಿದಿದ್ದಾನೆ. ರಸ್ತೆ ಬದಿ ಭಿಕ್ಷುಕರೆಲ್ಲ ಉಳಿದಿದ್ದಾರೆ. ಹೌದು ಹೌದು ಡಾಕ್ಟರ್. ಅದನ್ನು ನಾವು ಎಣಿಸಿದ್ರೆ ಕಣ್ಣೀರೇ ಬರುದು, ಬೇರೆ ಏನಿಲ್ಲ. ಹೌದು ಡಾಕ್ಟರ್. ಪೂರ್ಣೇಶ್ ದಾವಣಗೆರೆಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಜಾತಿಯನ್ನು ಬಿಟ್ಟು ಹಿಂದೂಗಳು ಒಗ್ಗಟ್ಟಾಗುವುದು ಯಾವಾಗ? ಯಾರು ಜಾತಿ ನಿರ್ಮೂಲನೆ ಮಾಡುವ ಮಠಾಧಿಪತಿಗಳೇ ಜಗದೊಳಗಿನ ಜಾತಿ ಗುರುಗಳಾಗಿದ್ದಾರಲ್ಲ, ಯಾವಾಗ ಸರಿ ಆಗುವುದು? ಬನ್ನಿ ಡಿವೈನ್ ಪಾರ್ಕಿಗೆ ಬನ್ನಿ, ಜಾತಿ ಇಲ್ಲ ಇಲ್ಲಿ. ಈಗ ಡಿವೈನ್ ಪಾರ್ಕ್ ಉಂಟಲ್ಲ, ಅವ್ರಿಗೆ ಹೇಳಿ ಡಿವೈನ್ ಪಾರ್ಕ್ ದಾರಿ ಎಲ್ಲ ತೋರಿಸಿ, ನಕ್ಷೆ ಕೊಡಿ, ಅವ್ರು ಬರಲಿ. ಅವರ ಹಿಂದೆ 1,000 ಜನರನ್ನು ಕರ್ಕೊಂಡು ಬರಲಿ. ಹೊಸ ಒಂದು ಯುಗವನ್ನೇ ಸ್ಥಾಪಿಸೋಣ. ಯಾಕಂದರೆ ಯುಗಾವತಾರಿ ಶ್ರೀ ಗುರುಜಿ ನಮ್ಮ ಗುರುಗಳಾಗಿರುವಾಗ ನಮಗೇನು ಕಷ್ಟವೇ ಇಲ್ಲ, ಅವರೇ ದಾರಿ ತೋರಿಸ್ತಾರೆ. ಅವರೇ ಭಾವನಾತ್ಮಕ ವಲಯದಲ್ಲಿ ಆತ್ಮಶಕ್ತಿ ಜಾಗೃತಿಯೊಂದಿಗೆ ನಮ್ಮನ್ನು ಮುನ್ನಡೆಸುತ್ತಾರೆ. ಪೂರ್ಣೇಶ್ ದಾವಣಗೆರೆ. ಅವ್ರು ಪೂರ್ಣವಾಗಿ ಈಶಾ ಬಾಡೇನೆ ಆಗದ್ದು ಹೌದಾದ್ರೆ ಬರ್ತಾರೆ. ಕೃತಕತೆಗೆ ಅವರು ಬಲಿ ಬಿದ್ದರೆ ಬರುವುದಿಲ್ಲ. ಅಂದ್ರೆ ಇಲ್ಲೊಂದು ನಿಜವಾದ ಒಂದು ಮಾಡೆಲ್ ಅನ್ನು ತೋರಿಸ್ತೇವೆ ಅಂತೂ ಉಂಟು, ಇಲ್ಲಿದೆ, ಸತ್ಯ ಇದೆ. ಅದು 35 ವರ್ಷದಿಂದ ನಡೀತಾ ಇದೆ. ಸತ್ಯ ಯಶಸ್ವಿಯತ್ತ ಹೋಗುತ್ತದೆ, ಯಶಸ್ಸು ನಮ್ಮದಾಗುತ್ತದೆ. ನೀವು ಬನ್ನಿ, ಬೆಲೆ ಕೊಡಿ, ಜೊತೆಗೂಡಿ ಅದ್ಭುತವನ್ನು ನಾವು ಮುನ್ನಡೆಸೋಣ. ಅವ್ರು ಹೇಳ್ತಾರೆ ಡಾಕ್ಟರ್, ಎಲ್ಲ ಜಗದ್ಗುರುಗಳು ಅಂತ ಹೇಳಿ ಹಾಕೊಳ್ತಾರೆ. ಜಗತ್ತಿರೋದು ಒಂದು, ಜಗದ್ಗುರು 100 ಜನ, ಅದಕ್ಕಿಂತ ಯಾವ್ದಿದೆ ಶೋಚನೀಯ? ಜಗದ್ಗುರುಗಳು ಅಂತ ಹಾಕೊಳ್ತಾರೆ, ಆದ್ರೆ ಇವರು ಜಾತಿ ಗುರುಗಳಾಗಿದ್ದಾರಲ್ಲ ಅಂತ ಹೇಳಿ. ಜಗತ್ತಿನ ಗುರು ಎಷ್ಟು ಜಗತ್ತು ಅವ್ರಿಗೆ ಯೋಚನೆ ಮಾಡಿ. ಎಲ್ಲರೂ ಜಗತ್ತೇ, ಒಬ್ಬರೊಬ್ಬರಿಗೆ ಒಂದೊಂದು ಜಗತ್ತ, ಒಂದೇ ಜಗತ್ತಿರೋದು. ಜಾತಿಯೂ ಇದೆ, ನೀತಿಯು ಅವರದ್ದೇ ಒಂದು ನೀತಿ. ಎಲ್ಲ ಏನ್ ಮಾಡುದು ಹೇಳಿ? ಭಗವಂತ ನೊಂದುಕೋತಾನೆ, ಹೇಳ್ತಾನೆ, ಮುಟ್ಟಾಳ ಅಂತ ಕರಿತಾನೆ ಭಗವಂತ. ನಮಗ್ ಒಳಗಿಯೂ ಕ್ಲೋಸ್. ಕೇಳಿದ್ರೆ ನಾವೆಲ್ಲ ತಿದ್ದುಗೊತ್ತಿತ್ತು, ಕೇಳುವುದಿಲ್ಲ ನಮಗೆ. ಭಗವಂತ ಅವಗಣನೆ ಮಾಡುವುದು ನಮ್ಗೆ ಗೊತ್ತೇ ಆಗುದಿಲ್ಲ. ಏನ್ ಮಾಡುದು? ಹೌದು ಡಾಕ್ಟರ್. ಆದ್ರೆ ಅವರು ಒಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಡಾಕ್ಟರ್, ಎಷ್ಟು ಚೆನ್ನಾಗಿ ಒಂದು ಚೇಂಜಸ್ ಸಮಾಜದಲ್ಲಿ ತರ್ಬೋದಿತ್ತಲ್ಲ ಡಾಕ್ಟರ್. ಖಂಡಿತ ಈಗಲೂ ಮಾಡ್ಬೋದು, ಅದಕ್ಕೆ ತಡ ಆಗೋದಂತ ಇಲ್ವಲ್ಲ. ಬೆಟರ್ ಲೇಟ್ ದೆನ್ ನೆವರ್ ಅಂತಿಲ್ವಾ? ತಡವಾದ್ರೂ ತೊಂದರೆ ಇಲ್ಲ, ಇಷ್ಟಾದ್ರೂ ಬೇಗ ಆಯ್ತಲ್ಲ.
ಮುಂದರಿಬೇಕು ಅವರು. ನನ್ನ ಜೊತೆ ಯಾರಿದೆ, ಯಾರು ಬೇಡ, ನೀವೇ ಮುಂದರಿರಿ, ನಿಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಆರಂಭದಲ್ಲಿ ಜೊತೆಗೆ ಬೇಕಂದ್ರೆ ಆಗುದಿಲ್ಲ ಅದು. ಅಂದ್ರೆ ಮಠಾಧಿಪತಿಗಳು ಸನ್ಯಾಸಿಗಳಿಗೆ ಈ ರೀತಿ ಪ್ರಶ್ನೆ ಮಾಡ್ಬೇಕಾಗುತ್ತಲ್ಲ ಡಾಕ್ಟರ್ ಜಿ? ಮಠಾಧಿಪತಿಗಳು ನಿಮ್ಮ ಪ್ರಶ್ನೆ ಕೇಳುವುದೇ ಇಲ್ಲ, ಆ ಸ್ಥಿತಿಯಲ್ಲಿ ಬೆಳೆದಿದ್ದಾರೆ ಅವರು, ನಾವೇ ಬೆಳೆಸಿದ್ದೇವೆ. ಅವ್ರು ಹೇಳಿದ್ದನ್ನು ನಾವು ಒಪ್ಪಬೇಕು, ಮತ್ತೆ ಕ್ವಶನ್ ಕೇಳುವಂಗಿಲ್ಲ. ನಾನು ಡಿವೈನ್ ಪಾರ್ಕ್ಲಿ ಎನಿ ಕ್ವಶನ್ ಅಂತ 5 ಸರಿ ಕೇಳ್ತೇನೆ ನನ್ನ ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ. ಒಬ್ಬ ವ್ಯಕ್ತಿ ಕೇಳಲಿ ಎನಿ ಕ್ವಶನ್ ಅಂತ ಸಾಧ್ಯವೇ ಇಲ್ಲ. ಕ್ವಶನ್ ಕೇಳಿದ್ರು ಈಗ ಉತ್ತರ ಇಲ್ಲ ಮತ್ತೆ ಹೇಳ್ತೇನೆ ಅಂತಾರೆ. ಅದೊಂದು ದೊಡ್ಡ ಸ್ಥಿತಿ. ನಮಗೆ ಗೊತ್ತಿಲ್ಲ ಅಂತ ಹೇಳುವುದೇ ಇಲ್ಲ ಅವರು, ಮುಂದೆ ತಿಳಿಸಲಾಗುತ್ತದೆ ಹಾಗೆ, ಯಾವಾಗ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಜೊತೆ ನಿಂತ ನೀರಾಗಿದೆ. ಶೋಚನೆ, ಏನ್ ಮಾಡೋದು ಹೇಳಿ. ಆ ನಿಟ್ಟಿನಲ್ಲಿ ಡಿವೈನ್ ಪಾರ್ಕ್ ಅದೇ ಡಾಕ್ಟರ್, ಜಾತಿ ಮತ ಕುಲಗೋತ್ರ ಭೇದ ಇಲ್ದಲೆ ಅದನ್ನು ಗೊತ್ತಾಗಬೇಕು, ಅದನ್ನು ನಾವು ಜಗಜ್ಜಾಹೀರು ಮಾಡಬೇಕು ಮಾಡಬೇಕು ಅಷ್ಟೇ.